ಸಾವಿನಲ್ಲೂ ಸಾರ್ಥಕತೆ ಮೆರೆದಿರುವ ಒಂದು ಕುಟುಂಬ ಇದೀಗ ಮಾನವೀಯತೆಯ ಮಾದರಿಯಾಗಿದೆ. ಬ್ರೈನ್ ಡೆಡ್ ಆದ ವ್ಯಕ್ತಿಯ ಅಂಗಾಂಗ ದಾನ ಮಾಡುವ ಮೂಲಕ ಹಲವು ಜೀವಗಳಿಗೆ ಹೊಸ ಆಶಾಕಿರಣ ನೀಡಲಾಗಿದೆ. ಕೊಡಗಿನ ಕುಟುಂಬದ ಈ ಮಹತ್ವದ ನಿರ್ಧಾರ ಎಲ್ಲರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ 60 ಗ್ರಾಮದ ಪನಿಕರ್ ಡಾಲು ಎಂಬುವರು ಮೇ 17ರಂದು ಆಕಸ್ಮಿಕವಾಗಿ ಜಾರಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ಅವರನ್ನು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯರು ಡಾಲು ಅವರ ಬ್ರೈನ್ ಡೆಡ್ ಆಗಿರುವುದು ಖಚಿತಪಡಿಸಿದರು. ಈ ದುಃಖದ ನಡುವೆಯೂ ಪತ್ನಿ ರಾಜೇಶ್ವರಿ ಅವರು ಮಾನವೀಯತೆ ಮೆರೆದು ಪತಿಯ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿದರು. ಗಂಡ ಡಾಲು ಅಂತ ಸರ್ ತಲೆ ತಿರುಗಿ ಬಿದ್ದರು. ರಾತ್ರಿ 15ನೇ ತಾರೀಕು ರಾತ್ರಿ ನಾವು ಗೋಣಿಪ ಹಾಸ್ಪಿಟಲ್ ಕರ್ಕೊಂಡೋದ್ವಿ. ಅಲ್ಲಿ ಹೇಳಿದ್ರು ತಲೆಗೆ ಏಟಾಗಿದೆ, ಮಡಿಕೇರಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೋಮವಾರ ಬೆಳಿಗ್ಗೆ ಮಡಿಕೇರಿ ಕರ್ಕೊಬಂದ್ವಿ. ಅಲ್ಲಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರು. ಬ್ರೈನ್ ಡೆತ್ ಆಗಿದೆ, ಅಲ್ಲ ಬ್ರೈನ್ಗೆ ಏಟಾಗಿದೆ ಅಂತ ಹೇಳಿದ್ರು. 2 ದಿನ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಟ್ಟರು. ಆಮೇಲೆ ಹೇಳಿದ್ರು ಬ್ರೈನ್ ಡೆತ್ ಆಗಿದೆ, ಇದಾಗೋದಿಲ್ಲ ಅಂತ ಹೇಳಿದ್ರು. ನಾವು ಮತ್ತೆ ಅಂಗಾಂಗ ದಾನ ಮಾಡುವಂಥ ತೀರ್ಮಾನ ಮಾಡಿದ್ವಿ. ಇದರಿಂದ 4 ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅಂತೇಳಿ. ಡಾಲು ಅವರ ಹೃದಯ, ಕಿಡ್ನಿ ಹಾಗೂ ಕಣ್ಣುಗಳನ್ನು ದಾನ ಮಾಡಲಾಗಿದ್ದು ಹಲವು ಜೀವಗಳಿಗೆ ಹೊಸ ಬದುಕಿನ ಆಸೆ ಮೂಡಿದೆ. ಮೈಸೂರಿನಿಂದ ಆಗಮಿಸಿದ ತಜ್ಞ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ನಡೆಸಿ ಅಂಗಾಂಗಗಳನ್ನು ಯಶಸ್ವಿಯಾಗಿ ಸಂಗ್ರಹಿಸಿತು. ಅವರಿಗೆ ಹೃದಯ ಸ್ವಲ್ಪ ವೀಕ್ ಇದ್ದಿದ್ದರಿಂದ ಅದನ್ನು ಬೇರೆ ಕಡೆಗೆಲ್ಲೂ ಕೂಡ ಕಳಿಸ್ಲಿಕ್ಕಾಗಲಿಲ್ಲ. ಮತ್ತು ಕಿಡ್ನಿ ಮತ್ತು ಹೃದಯದ ಕವಾಟಗಳು ಮತ್ತು ಕಣ್ಣನ್ನು ನಾವು ರಿಟ್ರೈವ್ ಮಾಡಿಕೊಂಡು ಮೈಸೂರಿನಿಂದ ಬಂದಂಥ ವೈದ್ಯಕೀಯ ಟೀಮ್ಗಳು ಅದನ್ನು ತೊಗೊಂಡೋಗಿ ಅದನ್ನು ಕಸಿ ಮಾಡಲಿಕ್ಕೆ ಅದನ್ನು ತೊಗೊಂಡೋಗಿದ್ದಾರೆ. ಸೊ ಇದರಿಂದ ಒಂದು ಕೊಡಗಿನಾದ್ಯಂತ ಪ್ರಪ್ರಥಮ ಬಾರಿಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಈ ಥರದ ಒಂದು ಅಂಗಾಂಗದಾನದ ಬಗ್ಗೆ ಮಾಡಿದ್ದು ಜನಗಳಿಗೆ ತುಂಬ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಜನಗಳಿಗೆ ಇದರಿಂದ ಅಂಗಾಂಗದಾನ ಮುಂದೆ ಬಂದರೆ ಸಮಾಜಕ್ಕೆ ತುಂಬ ಒಳ್ಳೆಯ ಅನುಕೂಲ ಆಗ್ತದೆ. ಇದು ತುಂಬ ಸಹಕಾರಿಯಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟು ಜನ ಡಾಕ್ಟರ್ಸ್ ಈ ಒಂದು ಟ್ರೀಟ್ಮೆಂಟ್ಲಿ ಇದು ಮಾಡಿದ್ರಿ ಸರ್? ನಾವು 4 ಜನ ಡಾಕ್ಟರ್ಸ್ಗಳು ಮೈಸೂರಿನಿಂದ ಬಂದಿದ್ದರು. ಮತ್ತು ಅದರ ಜೊತೆಗೆ ನಮ್ಮ ಇಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ, ಅನಸ್ತೇಷಿಯಾ ಡಿಪಾರ್ಟ್ಮೆಂಟಲ್ಲಿ ಮತ್ತು ನಮ್ಮ ಆಪ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟಲ್ಲಿ ಈ ಎಲ್ಲ ನಮ್ಮ ವೈದ್ಯಕೀಯ ತಂಡಗಳು ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡಿದ್ವಿ ನಾವು. ಬಳಿಕ ಅಂಗಾಂಗಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದ್ದು ಅಗತ್ಯವಿರುವ ರೋಗಿಗಳಿಗೆ ಅಳವಡಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಈ ಕುಟುಂಬದ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ.